ಹಲೋ, ಗುಡ್ ಈವ್ನಿಂಗ್. ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅಪ್ಲೋಡ್ ಕೂಡ ಮಾಡಿದ್ದೆ. ಸೊ ಅಪ್ಲೋಡ್ ಮಾಡಿ ವಿತಿನ್ 1 ಅವರಲ್ಲಿ ಕಾಲ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ತಕ್ಷಣ ಡಿಲೀಟ್ ಮಾಡಬೇಕಂತ. ಅಂದರೆ ಪ್ಲ್ಯಾಂಟ್ ವಿಡಿಯೋ ಅಲ್ಲ, ಸೊ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ. ಯಾರಾದರೂ ಏನಾದರೂ ಮಾಡಿ ಇಲ್ಲಿದ್ದ ಇನ್ಫಾರ್ಮೇಷನ್ ಎಲ್ಲ ಹೊರಗಡೆ ಕಳಿಸ್ತಾರಂತ. ಸೊ ಅದು ತುಂಬ, ನಾವು ಸೌದಿಯಲ್ಲಿದ್ದು ವಿಡಿಯೋ ಮಾಡಿದ್ದೆ ಫಸ್ಟ್ ಆಫ್ ಆಲ್ ರಾಂಗ್. ಅದಲ್ಲದೆ ಅಪ್ಲೋಡ್ ಕೂಡ ಮಾಡಿದ್ದೇನೆ ಯೂಟ್ಯೂಬಿಗೆ. ಸೊ ಫ್ರೆಂಡ್ಸ್ ಕೂಡ ಹೇಳಿದ್ರು ಅದು ಬೇಗ ಡಿಲೀಟ್ ಮಾಡಿ ಹಾಕಂತ. ಸೊ ಅದಕ್ಕೆ ನಾನು ವಿತಿನ್ 1 ಅವರಲ್ಲಿ ಡಿಲೀಟ್ ಕೂಡ ಮಾಡಿದ್ದೆ. ಸೊ ಇವತ್ತಿನ ವಿಶೇಷತೆ ಏನಿಲ್ಲ, ಈ ಕಡೆ ಟೆಂಟ್ ಕಡೆ ಬಂದಿದ್ದೇನೆ. ನಾವು ರೋಡಲ್ಲಿ ಹೋಗುವಾಗ ಇಲ್ಲಿ ಜುಬೆಲಲ್ಲೇ ಟೆಂಟ್ ಎಲ್ಲ ಹಾಕಿದ್ರು, ಇಫ್ತಾರ್ ಟೆಂಟ್. ಸೊ ಅದೇ ನಿಮಗೆ ತೋರಿಸ್ಬೇಕಂತ ಸ್ವಲ್ಪ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಬಂದಿದ್ದೇನೆ ಅಷ್ಟೇ. ಮತ್ತೆ ಡೈಲಿ ಇಫ್ತಾರ್ ಇದೆ ತೋರಿಸ್ಬೇಕು, ಡೇ 1 ಡೇ 2 ಇಂದ 30 ಡೇವರೆಗೆ ತೋರಿಸ್ಬೇಕಲ್ಲ. ಬೋರಿಂಗ್ ಅಲ್ಲ ಎಲ್ಲರಿಗೆ, ಎಲ್ಲರೂ ವಿಡಿಯೋದಲ್ಲಿ ಅದೇ ಬರೋದು. ನಾನು ಮತ್ಕೂನ ಅದನ್ನೇ ತೋರಿಸಿ ಯಾಕೆ ಬೋರ್ ಮಾಡೋದಂತ. ಅದೇ ಬೇರೆ ಏನಾದರೂ ಕಂಟೆಂಟ್ ಮಾಡೋದಂದ್ರೆ ಹೊರಗೆ ಹೋಗ್ತಾ ಇಲ್ಲ. ಸೊ ಜುಬೆಲೆಲ್ಲ ಇದ್ದೇನಲ್ಲ, ತೋರಿಸ್ತೇನೆ ಕಂಟೆಂಟ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಂದ್ರೆ ಸ್ವಲ್ಪ VIP ಕ್ಯಾಟಗರಿ ಎಲ್ಲ ಇಲ್ಲಿ ಇರ್ತಾರೆ, ಮತ್ತೆ ಲೇಬರ್ ಕ್ಯಾಟಗರಿ ಎಲ್ಲ ಇಫ್ತಾರಿಗೆಲ್ಲ ಫೆಸಿಲಿಟಿ ಇದೆ ಇಲ್ಲಿ. ತುಂಬಾ ಒಂದು ಮೋರ್ ದನ್ 2000-3000 ಮೆಂಬರ್ಸ್ ಲೇಬರ್ಸ್ ಎಲ್ಲ ಬರ್ತಾರೆ ಇಲ್ಲಿ. ರೂಮ್ ಪಕ್ಕನೇ ಇರೋದು ಇದು. ಈ ಟೆಂಟ್ ಅಲ್ಲಿ ನೋಡಿ, ಒಂದೊಂದು ಕಂಟ್ರಿ ಅವರಿಗೆ ಒಂದೊಂದು ಟೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಫಿಲಿಪಿನ್ ಅವರಿಗೆ ಇದು, ಮತ್ತೆ ಕೇರಳದವರಿಗೆ ಮಲಯಾಳಂ ನಲ್ಲೇ ಬರ್ತಿದ್ದಾರೆ. ಅಂದ್ರೆ ಇಂಡಿಯನ್ಸ್ ಇದೊಂದು ಟೆಂಟ್. ಬಾಂಗ್ಲಾದೇಶ ಅವರಿಗೆ ಅಲ್ಲಿರೋದು. ಇಂಡಿಯನ್ಸ್ ಇದೆ, ಇಲ್ಲಿ ಇಂಡಿಯನ್ಸ್ ಇದ್ದಾರೆ, ಇಲ್ಲಿ ಬಾಂಗ್ಲಾದೇಶ ಅವರಿಗೆ ಇಲ್ಲಿದೆ. ಸೊ ಅಲ್ಲಿ ಬೇರೆ ಒಂದೊಂದು ಕಂಟ್ರಿ ಅವರಿಗೆ ಸ್ವಲ್ಪ ಎಲ್ಲ ಜಾಗ ಮಾಡಿ ಒಂದೊಂದು ಟೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಜಾಗ. ಆಫ್ಟರ್ ಇಫ್ತಾರಿಗೆ ನಮಾಜ್ ಮಾಡ್ಲಿಕ್ಕೆ ತುಂಬಾ ದೊಡ್ಡ ಪ್ಲೇಸ್ ಕೂಡ ಇದೆ ಇಲ್ಲಿ. ಇದು ಇಂಡಿಯನ್ಸ್ಗೆ, ಅದು ಇಂಡಿಯನ್ಸ್ ಮಲಯಾಳಂ ಅಲ್ಲಿ ಬರ್ತಿದ್ದಾರೆ ಇಂಡಿಯನ್ಸ್ ಅಲ್ಲಿ. ಇದು ಬಾಂಗ್ಲಾದೇಶ ಅವರಿಗೆ. ಅದು ಯಾವ ಕಂಟ್ರಿ ಅವರಿಗೆ ನೋಡೋಣ. ಅದು ಇಂಡಿಯನ್ಸ್, ಬಟ್ ಚೆನ್ನೈ ತಮಿಳಲ್ಲಿ ಬರ್ತಿದ್ದಾರೆ. ಚೆನ್ನೈ ಅವರಿಗೆ ಇರ್ಬೇಕು. ಇರೋರಿಗೆ ಗೊತ್ತಿರ್ಬೋದು ಆಲ್ಮೋಸ್ಟ್. ಲೊಕೇಶನ್ ಅಲ್ಲಿ ಏನ್ ಬೇಕಾಗಿಲ್ಲ ಅವರಿಗೆ. ಸೆಂಟರ್ ಪಾಯಿಂಟ್ ಆಪೋಸಿಟ್ ಅಲ್ಲೇ ಇರೋದು ಇದು. ಅಲ್ಲಿ ಯಾರೆಲ್ಲ ಇದ್ದಾರೆ ಈ ಟೆಂಟ್ ಕಡೆ ಬನ್ನಿ. ಫುಡ್ ಕೂಡ ಚೆನ್ನಾಗಿರ್ಬೇಕು. ನಾನೇನು ಟ್ರೈ ಮಾಡ್ಲಿಲ್ಲ, ಬಟ್ ಆನ್ ದ ವೆಲ್ ಹೋಗುವಾಗ ಒಂದು ವಿಡಿಯೋ ಮಾಡಿ ತೋರ್ಸೋಣ ಅಂತ ಬಂದಿದ್ದಷ್ಟೇ. ತುಂಬಾ ಜನ ಬರ್ತಾರೆ ಇಲ್ಲಿ.